Hello friends, welcome to Catalyst Chemistry. Today I want to discuss some important questions from preparatory question paper. Okay, in that I select 2 to 3 questions. Okay, from coordination compounds. Okay, my plan is going to solve entire question paper. Okay, ಇಲ್ಲಿ ಸ್ವಲ್ಪ ನೋಡ್ರಿ ಇಂಪಾರ್ಟೆಂಟ್ ನಾ ಯಾಕೆ ಈ ಟಾಪಿಕ್ ಸೆಲೆಕ್ಟ್ ಮಾಡಿದ್ದೆ ಅನ್ನೋದಕ್ಕೊಂದು ರೀಸನ್ ಅದ. ಈ ಟಾಪಿಕ್ ಫಿಕ್ಸ್ ಕ್ವಶನ್ ಬರ್ತಾವೆ. ಫಿಕ್ಸ್ ಕ್ವಶನ್ಸ್ ಎವ್ರಿ ಇಯರು 2 ಕ್ವಶನ್ಸ್ ಕೇಳ್ತಾಯಿದ್ರು. ದಿಸ್ ಇಯರ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು 3 ಕ್ವಶನ್ಸ್. 3 ಕ್ವಶನ್ಸ್ ಅಂದ್ರೆ 15 ಮಾರ್ಕ್ಸ್. ವೆರಿ ಸಿಂಪಲ್. ಓಕೆ, ಫಿಕ್ಸ್ ಕ್ವಶನ್ ಇರ್ತದೆ. ಓಕೆ, ದ್ಯಾಟ್ಸ್ ವೈ ಐ ಸೆಲೆಕ್ಟೆಡ್ ದಿಸ್ ಟಾಪಿಕ್. ಜಸ್ಟ್ ಇಯರ್ ಇನ್ ದಿಸ್ ಕೇಸ್ ಫಸ್ಟ್ 3 ಮಾರ್ಕ್ಸ್ ಕ್ವಶನ್ ಇದೆ. ಎಕ್ಸ್ಪ್ಲೇನ್ ಹೈಬ್ರಿಡೈಜೇಷನ್, geometry and magnetic property of COF6 3- ion on the basis of VBT, valency bond theory. ಓಕೆ, ವೆಲೆನ್ಸಿ ಬಾಂಡ್ ಥಿಯರಿ ಅಪ್ಲೈ ಮಾಡಿ ನೀವು ಏನು ಮಾಡಬೇಕು ಇದ್ರದ್ದು ಹೈಬ್ರಿಡೇಷನ್ನು, ಜಾಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಹೈಬ್ರಿಡೇಷನ್ ಫೈಂಡ್ ಔಟ್ ಮಾಡಿದ್ರೆ 1 ಮಾರ್ಕ್ಸು, ಜಾಮೆಟ್ರಿಗೆ 1 ಮಾರ್ಕ್ಸು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ 1 ಮಾರ್ಕ್ಸ್ ಅಂತೇಳಿ ಡಿವೈಡ್ ಮಾಡ್ತಾನೆ. ಓಕೆ, ಈ ಟಾಪಿಕ್ ನಿಮಗೆ ಬರಬೇಕಂದ್ರೆ ಅಟೋಮಿಕ್ ನಂಬರ್, ಓಕೆ, ಪಿರಿಯಾಡಿಕ್ ಟೇಬಲ್ ಮ್ಯಾಂಡೇಟರಿ ಕಂಪಲ್ಸರಿ ಬರಬೇಕು. ಓಕೆ, ಇದರೊಳಗೆ ನಾವು ಕಾಂಪ್ಲೆಕ್ಸ್ ಕೊಟ್ಟಾನ COF6 3- ಕೊಟ್ಟಾನ. ಓಕೆ, ನೀವು ನೋಡ್ರಿ ಅಂತ ಗೊತ್ತಾಗ್ತದೆ ಇದು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸು ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸು. ಆರಾಮ್ ಹೇಳ್ಬೋದು ಹೆಂಗೆ. ಇಲ್ಲಿ 6 ಇತ್ತು ಅಂದ್ರೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ, 4 ಇತ್ತು ಅಂತಂದ್ರೆ ಟೆಟ್ರಾಹೈಡ್ರಲ್ ಆರ್ ಮೇ ಬಿ ಸ್ಕ್ವೇರ್ ಪ್ಲೇನಾರ್. ಓಕೆ, ಟೆಟ್ರಾಹೈಡ್ರಲ್ ಇರ್ಬೋದು ಅಥವಾ ಸ್ಕ್ವೇರ್ ಪ್ಲೇನಾರ್ ಇರ್ಬೋದು ಅಂತೇಳಿ. ಓಕೆ, ನಾನು ಫಸ್ಟ್ ಏನು ಮಾಡ್ಕೋತೀನಿ, ಇದ್ರ ಆಕ್ಸಿಡೇಷನ್ ಸ್ಟೇಟ್. ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋಕ್ಕೆ ಬರಬೇಕು ರೀ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದು ಆಕ್ಸಿಡೇಷನ್ ಸ್ಟೇಟ್. ಈಗ ನಾನು ಟೆಕ್ನಿಕ್ ಹೇಳಿದ್ದೆ ನಿಮಗೆ. ಹೆಂಗೆ ಟೆಕ್ನಿಕ್ ಹೇಳಿದ್ದೆ, ಈಗ 6 - 3 ಬರ್ತೈತೆಪ್ಪ 3 ಅಂತೇಳಿ. ಬಟ್ ದಿಸ್ ಟೆಕ್ನಿಕ್ ಡೋಂಟ್ ಅಪ್ಲೈ ಇನ್ ಆಲ್ ದ ಕೇಸಸ್, ಆಲ್ ದ ಕಾಂಪ್ಲೆಕ್ಸ್. ಯಾಕಂತಂದ್ರೆ ಸಮ್ ಆಫ್ ದ ಕಾಂಪ್ಲೆಕ್ಸ್ ಆರ್ ನ್ಯೂಟ್ರಲ್ ಲಿಗ್ಯಾಂಡ್ ಇರ್ತಾವೆ, ಚಾರ್ಜ್ 0 ಇರ್ತೈತಿ, ಅವಾಗ ಪ್ರಾಬ್ಲಮ್ ಆಗ್ತೈತಿ. ಓಕೆ, ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಇದೆಷ್ಟು ಬರ್ತೈತೆ ಅಂದರೆ ಈ ಟೆಕ್ನಿಕ್ ಇದು ಫ್ಲೋರಿನ್ ಅಂದರೆ ಈ ವೀಕ್, ಇದು ಯಾವ್ದು ಅಂತೀರಿ ನೀವು ಇದಕ್ಕೆ, ದಿಸ್ ಇಸ್ ಅ ವೀಕ್ ಲಿಗ್ಯಾಂಡ್, ಬಟ್ ಪರ್ಟಿಕ್ಯುಲರ್ಲಿ ಇಟ್ ಇಸ್ ಆ್ಯನಾಯನಿಕ್ ಲಿಗ್ಯಾಂಡ್, ನಾಟ್ ಅ ನ್ಯೂಟ್ರಲ್. ಓಕೆ, ನಿಮಗೆ ಇದು ಟೆಕ್ನಿಕ್ ಗೊತ್ತಿರ್ಬೇಕು. ನಿಮ್ಗೆ ಎಲ್ಲರೇ ಗೊತ್ತಿಲ್ಲಪ್ಪ ಅಂತಂದ್ರೆ ನಾ ಫೈಂಡ್ ಔಟ್ ಮಾಡಿ ತೋರಿಸ್ತೀನಿ, ಬೇಕಾದ್ರೆ ಹಿಂಗೆ ಫೈಂಡ್ ಔಟ್ ಮಾಡ್ಕೋಬೋದು ನೀವು. ಈಗ ಕೊಬಾಲ್ಟ್ ಅದ F6 3- ಐತೆ. ನಂಗೆ ಕೊಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ ಅಂದರೆ ಏನು ಇಟ್ಕೋಬೇಕಾ, X. ಫ್ಲೋರಿನ್ ಚಾರ್ಜ್ ಯೂಸ್ವಲಿ ಏನಿರ್ತೈತಿಪ್ಪ -1. ಎಷ್ಟು ಫ್ಲೋರಿನ್ದವ 6 ಈಕ್ವಲ್ ಟು -3. ಎಲ್ಲಿದ್ದು -3 ಮ್ಯಾಗಿಂದ ಅಲ್ಲಿ ಚಾರ್ಜ್ ಇರ್ತೈತಿಲ್ಲ, ಕಾಂಪ್ಲೆಕ್ಸ್ ಮ್ಯಾಗಿಂದ ಬರಿಬೇಕು. ಈಗೇನಾಗ್ತದೆ ನೋಡ, X - 6 ಈಕ್ವಲ್ ಟು -3 ಆಯಿತಾ. X ಈಕ್ವಲ್ ಟು -3 + 6, X ಈಕ್ವಲ್ ಟು ಏನಪ್ಪ +3. ಅಂದ್ರೆ ಕೊಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಆಯ್ತು, +3 ಆಯ್ತು ಅಂತೇಳಿ. ಈ ರೀತಿ ಫೈಂಡ್ ಔಟ್ ಮಾಡ್ಕೊತ ಹೋಗ್ಬೇಕು ನೀವೆಲ್ಲ. ಬಟ್ ನಿಮ್ಗೆ ಕಾಂಪಿಟೇಟಿವ್ ಲೆವೆಲ್ದಾಗ ಇತ್ತಂದ್ರೆ ಡೋಂಟ್ ಫಾಲೋ ದಿಸ್ ಮೆಥಡ್, ಡೈರೆಕ್ಟ್ಲಿ ಮೇಕ್ ಇಟ್ ಮೈನಸ್. ಓಕೆ, 6 - 3 ಮುಗಿದೋಯ್ತಾ. ಅವಾಗ ನೀವು ಥಿಂಕ್ ಮಾಡ್ಬೇಕಷ್ಟ, ಅಲ್ಲಿ ನ್ಯೂಟ್ರಲ್ ಇತ್ತಂದ್ರೆ ಅಷ್ಟೇ. ನಾನು ಡೈರೆಕ್ಟ್ ಏನು ಬರೀಲ್ರಿ, ಕೊಬಾಲ್ಟ್ ಬರೀಲ್ರಿ. ಕೊಬಾಲ್ಟ್ 3+ ಆಯ್ತು. ಓಕೆ, 3+ ಬರದ್ದಿ. ಇದಕ್ಕಿಂತ ಮೊದಲ ನಿಮ್ಗೆ ಕೊಬಾಲ್ಟ್ದ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಗೊತ್ತಬೇಕು. ಕೊಬಾಲ್ಟ್ದ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್, ಕೊಬಾಲ್ಟ್ ಅಂದ್ರೆ ಇಟ್ ವಿಲ್ ಕಮ್ ಅಂಡರ್ ಡಿ ಬ್ಲಾಕ್ ಎಲಿಮೆಂಟ್ಸಾ. ನೀವು ಜನರಲ್ ಕಾನ್ಫಿಗ್ರೇಷನ್ ಹೆಂಗೆ ಬರೀತೀರಿ, 3d7 4s2. ಯಾಕೆ ಹೇಳ, ಅಟೋಮಿಕ್ ನಂಬರ್ ಆಫ್ ಕೊಬಾಲ್ಟ್ ಈಸ್ ವಾಟ್ 27 ಇತ್ತಂದ್ರೆ 3d7 ರೀ, ನೆನಪು ನೆಟ್ವರ್ಕ. ಬಟ್ 2 ಬರ್ತಾವೆ, ಯಾವ ಕ್ರೋಮಿಯಮು ಮತ್ತು ಕಾಪರ್ ಬರ್ತಾವಲ್ಲ. ಇನ್ ದ್ಯಾಟ್ ಕೇಸ್ ಯು ಮಸ್ಟ್ ಬಿ ಅಲರ್ಟ್. ಓಕೆ, ಅವಾಗ ನೀವು ಒಂದು ಸ್ವಲ್ಪ ಥಿಂಕ್ ಮಾಡ್ಬೇಕಾದ್ರೆ. ಕೊಬಾಲ್ಟದ ಏನು ಪ್ರಾಬ್ಲಮ್ ಇಲ್ಲ. ಕೊಬಾಲ್ಟ್ 3d7 4s2 ಆಯಿತಾ. ಈ ಕೊಬಾಲ್ಟ್ 3+ ಅಂದರೆ ಯು ಹ್ಯಾವ್ ಟು ರಿಮೂವ್ 3 ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಂತ ಅಂದಂಗೆ ಅದ. 3+ ಅಂದ್ರೆ 3 ಎಲೆಕ್ಟ್ರಾನ್ ತೆಗಿಬೇಕಂತ ನಂಗೆ. ಯು ಹ್ಯಾವ್ ಟು ರಿಮೂವ್ 3 ಎಲೆಕ್ಟ್ರಾನ್ಸ್. ಇಲ್ಲಿ 2 ಅದ, ಇಲ್ಲಿ 1 ಅದ ರೀ. ತೆಗೆದು ಬಿಡ್ರಿ. ಎಷ್ಟು ಉಳಿತಪ್ಪ, 3d6 ಉಳಿತಾ, 3d6 ಉಳಿತ ಅಷ್ಟೇ. ನೀವು 4s ಬರೆಯವ್ರಿದ್ರೆ ಬರೀಲಿಲ್ಲ ಅಂದ್ರೆ ಬಿಡ್ರಿ, 4s 0 ಆಗ್ತದೆ, ಮುಗೀತು. 1 ಪಾಯಿಂಟ್ ಕ್ಲಿಯರ್ ಆಯ್ತು. ಇಷ್ಟು ಫಸ್ಟ್ ಬರ್ಬೇಕು ನಿಮಗೆ. ಇದು ಬಂತಂದ್ರೆ ನೆಕ್ಸ್ಟ್ ಈಜಿ ಐತಿ. ಹುಡುಗರು ಮೆಜಾರಿಟಿ ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ ಅಂತ ಹೇಳಿ, ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋಕೆ ಬರೋಂಗಿಲ್ಲ. ಅದು ಮೆಜಾರಿಟಿ ಪ್ರಾಬ್ಲಮ್ ಅದ. ರೆಮಿಡಿಯಲ್ ಸ್ಟೂಡೆಂಟ್ ಇದಾವಲ್ಲ ನಮ್ಮ ಕ್ಲಾಸ್ದಾಗ ಅವ್ರಿಗೆ. ಓಕೆ, ಅವ್ರದ್ದು ಪ್ರಾಬ್ಲಮ್ ಅದ. ಬಟ್ ಪ್ರಾಕ್ಟೀಸ್ ಮಾಡಿರಿ, ಈಜಿ ಐತಿ. ಓಕೆ, ನೀವು ಏನು ಮಾಡ್ತೀರಿ ಅಂತಂದ್ರೆ ಪ್ರಾಬ್ಲಮ್ ಜಸ್ಟ್ ಬಯಾಟ್ ಹಾಕ್ಬೇಡ್ರಿ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಓಕೆ, ಆಯಿತಾ. 3d7 4s0 ಆಯಿತಾ. ನಾನು ಏನು ಮಾಡ್ತೀನಿ ಇವಾಗ, ಆರ್ಬಿಟಲ್ ಪಿಕ್ಚರ್ನ ಹಾಕಿಬಿಡ್ತೀನಿ. ಇಲ್ಲಿ ಆರ್ಬಿಟಲ್ ಪಿಕ್ಚರ್ ಅಂದ್ರೆ 3D. ಈಗ ನೋಡ 3D ಫಸ್ಟ್ ಹೆಂಗಿರ್ತದೆ, 3D 1 2 3 4 1 2 3 4 5 ಆಯಿತಾ. ಇದು 3D ಆಗಂತ. ನೆಕ್ಸ್ಟ್ ಪಾಯಿಂಟ್ ಏನಿರ್ತೈತಿ, 4s. ನೆಕ್ಸ್ಟ್ ಏನಿರ್ತೈತಿ, 4p. ನೆಕ್ಸ್ಟ್ ಏನಿರ್ತೈತಿ, 4D ಒಂದು ಬೇಕು ನಮಗೆ ಇಲ್ಲಿ. ಓಕೆ, ದಿಸ್ ಈಸ್ ಇಂಡಿಕೇಟ್ ವಾಟ್ 4D 1 2 3 4 5 4D ಆಯ್ತು. ಇಷ್ಟು ಬರ್ಕೋಬೇಕು ಫಸ್ಟ್. ಇದು ನಿಮ್ಮದು ಫಸ್ಟ್ ಟೆಕ್ನಿಕ್. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಅದಾವ, 6 ಎಲೆಕ್ಟ್ರಾನ್ ಹಾಕಿಬಿಡ್ರಿ. 1 2 3 4 5 ದಿಸ್ ಈಸ್ ವಾಟ್ 6 ಎಲೆಕ್ಟ್ರಾನ್. ಮುಗಿತಾ.
4s ಒಳಗೆ ಏನು ಎಲೆಕ್ಟ್ರಾನ್ ಅದಾವ ಇಲ್ಲ, 4p ಇಲ್ಲ, 4d ಇಲ್ಲ, ಬಿಡ್ರಿ, ಯಾಕೆ ವರಿ ಮಾಡ್ಕೋತೀರಿ, ಬಿಟ್ಟು ಬಿಡುದಾ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದೇರ್ ಫೋರ್ ಅಂತೇಳಿ ಹಾಕಿ, ದೇರ್ ಫೋರ್ ಅಂತ ಹಾಕಿ ಏನು ಹಾಕ್ಬೇಕು, ಎಫ್ ನೋಡಿ, ಎಫ್ ಯೂಸ್ವಲಿ ಎಫ್ ಮೈನಸ್ ಆಗ್ತೈತಿ ಇಲ್ಲಿ ಫ್ಲೋರಿನ್ ಯಾನೇನಕ್ಕೆ ಲಿಗ್ಯಾಂಡ್ ಅಲ್ಲ. ಎಫ್ ಮೈನಸ್ ಈಸ್ ಅ ವೀಕ್ ಫಿಲ್ಡ್ ಲಿಗ್ಯಾಂಡ್. ಎಫ್ ಮೈನಸ್ ಏನೈತ್ರಿ, ವೀಕ್ ಫಿಲ್ಡ್ ಲಿಗ್ಯಾಂಡ್, ಡು ನಾಟ್ ಅಂಡರ್ಗೋ ಕಾಸಿಂಗ್. ಓಕೆ, ಅಥವಾ ಡು ನಾಟ್ ಅಂಡರ್ಗೋ ಪೇರಿಂಗ್ ಎಲ್ಲ ಬರಿಬೋದು. ಎಫ್ ಮೈನಸ್ ಇಸ್ ಅ ವೀಕ್ ಫಿಲ್ಡ್ ಲಿಗ್ಯಾಂಡ್, ಡು ನಾಟ್ ಕಾಸ್ ಪೇರಿಂಗ್. ಓಕೆ, ಡು ನಾಟ್ ಕಾಸ್ ಪೇರಿಂಗ್ ಅಂದರೆ ಏನದ, ಪೇರ್ ಆಗಂಗಿಲ್ಲ ಅಂತ. ಪೇರ್ ಅಂದ್ರೆ ನಾನು ಏನೇ ಹೇಳ್ತೇನೆ ನಿಮಗೆ. ಓಕೆ, ಪೇರ್ ಅಂದ್ರೆ ಏನ, ಇಲ್ಲಿ ಒಂದೈತಪ್ಪ ಎಲೆಕ್ಟ್ರಾನ್, ಇನ್ನೊಂದು ಎಲೆಕ್ಟ್ರಾನ್ ಹಾಕಬೇಕಾ, ಅದಕ್ಕೆ ಪೇರಿಂಗ್ ಅಂತ ಕರೀತಾರೆ. ಆಗಂಗಿಲ್ಲ. ಆಗಲಿಲ್ಲ ಅಂತಂದ್ರೆ ಜಸ್ಟ್ ನೀವು ಕೊಬಾಲ್ಟ್ ಆ್ಯಸ್ ಇಟ್ ಈಸ್ ತೊಗೊಂಡ್ಬಿಡ್ರಿ. ಓಕೆ, ಏನೂ ಚೇಂಜಸ್ ಮಾಡಬೇಡ್ರಿ. ಇನ್ ದಿಸ್ ಕೇಸ್ ಡೋಂಟ್ ರೈಟ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಏನು ಬರೀಬೇಕಾಗಿಲ್ಲ, ಆ್ಯಸ್ ಇಟ್ ಈಸ್ ಬರೆದು ಬಿಡ್ಬೇಕು. ಇದನ್ನು ಎಷ್ಟೈತಪ್ಪ ಇದೈತೇಳಿ, 2 3 4 1 2 3 4 5 ಇದು 6 ಮುಗೀತು. 3D ಆ್ಯಸ್ ಇಟ್ ಈಸ್, ಏನೂ ಚೇಂಜಸ್ ಆಗಲಿಲ್ಲ. ಫೇರಪ್ ಮಾಡೋಂಗಿಲ್ಲ ಅಂದಂಗೆ 4s ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನ 4p ಆ್ಯಸ್ ಇಟ್ ಈಸ್, ಇಷ್ಟು 4D ಆ್ಯಸ್ ಇಟ್ ಈಸ್, ಏನೂ ಚೇಂಜಸ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ನೀವು ಟೆಕ್ನಿಕ್ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಕಾಂಪ್ಲೆಕ್ಸ್ ತೊಗೊಂಡು ಬರ್ಬೇಕು. ಇಲ್ಲೇನು ಕಾಂಪ್ಲೆಕ್ಸ್ ಅದಲ್ಲ, ಇದು COF6 3- ಅಂದ್ರೆ ಏನು ಮಾಡೋದು, ಏನು ಮೀನಿಂಗ್ ಗುರ್ತೈತೆ, ದಿಸ್ ಈಸ್ ಕಾಲ್ಡ್ ಸೆಂಟ್ರಲ್ ಮೆಟಲ್ ಆಟಮ, ದಿಸ್ ಈಸ್ ಇಂಡಿಕೇಟ್ ವಾಟ್, ಫ್ಲೋರಿನಾ. ಫ್ಲೋರಿನ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ ಟು ದಿ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಅಂದಂಗೆ ಅದ. ಇಷ್ಟ ಹೌದಿಲ್ಲೋ, ಅವಾಗ ಇದು ಲಿಗ್ಯಾಂಡ್ ಎಲೆಕ್ಟ್ರಾನ್ ಇದು ಕೊಡಾತೈತೆ ಅಂದಂಗೆ ಮೀನಿಂಗ್ ಕನ್ನಡದಾಗ. ಓಕೆ, ಎಲೆಕ್ಟ್ರಾನ್ ಕೊಡಾತೈತೆ ಅಂದ್ರೆ ಒನ್ ಲಿಗ್ಯಾಂಡ್ ಕ್ಯಾನ್ ಡೊನೇಟ್ ಹೌ ಮನಿ ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ ಡೊನೇಟ್ ಆಗ್ತಾವೆ. ಒಂದು ಲಿಗ್ಯಾಂಡ್ ಯಾವ್ದು ಬೇಕಾದಿರಲಿ, ಲಿಗ್ಯಾಂಡ್ ಏನು ಮಾಡ್ತೈತಿ ಇಲ್ಲಿ, ಒನ್ ಲಿಗ್ಯಾಂಡ್ ಕ್ಯಾನ್ ಡೊನೇಟ್ ಹೌ ಮನಿ ಎಲೆಕ್ಟ್ರಾನ್, ಹೌ ಮನಿ ಲಿಗ್ಯಾಂಡ್ಸ್ ಆರ್ ದೇರ್ 6 × 2 ಎಷ್ಟು ಆಗ್ತದೆ, 12 ಆಗ್ತದೆ. 12 ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಎಲೆಕ್ಟ್ರಾನನ್ನು ತೋರಿಸ್ಬೇಕಾಗ್ತದೆ, 12 ಎಲೆಕ್ಟ್ರಾನ್. ಇದು ಫಸ್ಟ್ ಅಂತೂ ಆ್ಯಸ್ ಇಟ್ ಈಸ್, ಏನೂ ಮಾಡೋಂಗಿಲ್ಲ ಇದಕ್ಕೆ. ಯಾಕೆ ವೀಕ್ ಫೀಲ್ಡ್ ಐತಿ, ಸ್ಟ್ರಾಂಗ್ ಇತ್ತಂದ್ರೆ ಏನಾಗ್ತಿತ್ತು, ಚೇಂಜ್ ಆಗ್ತಿತ್ತು. 2 3 4 5 ದಿಸ್ ಈಸ್ 6 ಆ್ಯಸ್ ಇಟ್ ಈಸಾ. ನೆಕ್ಸ್ಟ್ 4s ತೊಗೊಳ್ರಿ, ಆ್ಯಸ್ ಇಟ್ ಈಸ್ ಬರ್ಕೊಡ್ರಿ, ನಾನು ಹೇಳ್ತೇನೆ ಇದನ್ನು. ನೆಕ್ಸ್ಟ್ ಒನ್ ಈಸ್ ವಾಟ್, 4D. ಓಕೆ, ಇಲ್ಲಿ 1 ಲಿಗ್ಯಾಂಡ್ ಕ್ಯಾನ್ ಡೊನೇಟ್ ಹೌ ಮನಿ ಎಲೆಕ್ಟ್ರಾನ್, 2. ಓಕೆ, ಅದಕ್ಕೆ ಹೆಂಗೆ ಮಾಡ್ತೀರಿ, 2 × 6 ಎಷ್ಟು ಆಗ್ತದೆ, 12 ಎಲೆಕ್ಟ್ರಾನ್. 12 ಎಲೆಕ್ಟ್ರಾನ್ ಹಾಕೋದು ಹೋಗ್ರಿ. ಒಂದು ಎಸ್ ಒಳಗೆ ನಾವು ಎಷ್ಟು ಎಲೆಕ್ಟ್ರಾನ್ ಹಾಕ್ಬೋದು ರೀ, 2. ನೀವು ಹಿಂಗೆ ಬರೆದ್ರೆ ಭೀ ನಡಿತೈತಿ, ಅಥವಾ ಇಲ್ಲಿ ಎಲೆಕ್ಟ್ರಾನ್ ಬರೆದ್ರೆ ಭೀ ನಡಿತೈತಿ. ಇಲ್ಲಿ 2 3 4 5 6 7 8 9 10 11 12 ಆಯ್ತಲ್ಲ. ಇದು 3D ಆಯಿತಾ, ಇದು 4s ಆಯಿತಾ, ಇದು 4pನ, ಇದು 4D. ಓಕೆ, ಈಗ ನೀವು ಡೈರೆಕ್ಟ್ ಹ್ಯಾಬಿಡೇಷನ್ ಬರಿಬೋದು. ಹೆಂಗೆ ಹ್ಯಾಬಿಡೇಷನ್ ಬರಿಬೋದು ಹೇಳ, ಇದಕ್ಕೆ ಹ್ಯಾಬಿಡೇಷನ್ ಅಂತಾರೆ. ಹ್ಯಾಬಿಡೇಷನ್ ಈಸ್ ಆಲ್ವೇಸ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ, ಅದಂತೂ ಕಂಪಲ್ಸರಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತದೆ. ಇದನ್ನು ಹ್ಯಾಬಿಡೇಷನ್ ಹೆಂಗೆ ಬರಿಬೋದು ಹೇಳ್ರಿ, ಇಲ್ಲ ಎಸ್ ಆಯಿತಾ, ಪಿ ಆಯಿತಾ, ನೆಕ್ಸ್ಟ್ ಏನು ರೀ ಡಿ ಅದ. ಓಕೆ, ಎಸ್ ಎಷ್ಟು ಅದ, ಆರ್ಬಿಟ್ ಎಷ್ಟು ಅದಾವ ರೂಪಾಯಿ ಇಲ್ಲ, ಮೀನ್ಸ್ ಆರ್ಬಿಟಲ್ ಎಷ್ಟು ಅದಾವ, ಆರ್ಬಿಟಲ್ 1 ಅದ, ಎಸ್ ಆರ್ಬಿಟಲ್ 1, ಪಿ ಆರ್ಬಿಟಲ್ 3 ಅದಾವ ನೋಡಿ, 1 2 3 ಅದ. ಅದಕ್ಕೆ ಹೆಂಗೆ ಮಾಡಿರಿ, sp3 ಮಾಡಿರಿ. ಡಿ ಎಷ್ಟು ಅದಾವ, 2 ಅದಾವ, 2 ಅದಾವ, 1 2 ಇವಿಲ್ಲಲ್ಲ. ಇಲ್ಲಿ ದೇರ್ ಇಸ್ ನೋ ಎಲೆಕ್ಟ್ರಾನ್, ಓನ್ಲಿ ಹೌ ಟು ಕನ್ಸಿಡರ್ ದಿಸ್ ಒನ್. ಓಕೆ, ಇದನ್ನಷ್ಟೇ ಏನು ಮಾಡ್ಬೇಕು, ಕನ್ಸಿಡರ್ ಮಾಡಬೇಕು, ದಿಸ್ ಪಾಯಿಂಟ್ ಓನ್ಲಿ. ಓಕೆ, ನಾವು ಇದಕ್ಕೇನತ್ತು sp3 D2 ಹ್ಯಾಬಿಡೈಜೇಷನ್ ಬಂತು. ಈಗ ನಮಗೆ ಇಷ್ಟು ಬಂದ್ರೆ ಮುಗೀತು, ಏನಿಲ್ಲ ಇದ್ರೊಳಗೆ sp3 D2 ಹ್ಯಾಬಿಡೈಜೇಷನ್ ಬಂತು. ಫೈನಲ್ ಆಯಿತಾ. ಇದು ನೀವು ನೆನಪು ಇಡಬೇಕು, ಇಲ್ಲಿ ಎಲೆಕ್ಟ್ರಾನ್ ಕರೆಕ್ಟ್ ಹಾಕ್ಬೇಕು. ಎಲ್ಲರೇ ಇದು ಸ್ಟ್ರಾಂಗ್ ಫೀಲ್ಡ್ ಇತ್ತಪ್ಪ, ಸ್ಟ್ರಾಂಗ್ ಫೀಲ್ಡ್ ಅಂದರೆ ಯಾವ ರೀ ಕೇಳ್ರಿ ಅಂದ್ರೆ NH3 ಆಗಲಿ, ಸೈನೈಡ್ ಆಗಲಿ, ಇವೆಲ್ಲ ಸ್ಟ್ರಾಂಗ್ ಫೀಲ್ಡ್ ಬರ್ತಾವೆ. ಅವೆಲ್ಲ ಸ್ಟ್ರಾಂಗ್ ಫೀಲ್ಡ್ ಬಂದು ಅಂತಂದ್ರೆ ಅವಾಗ ಏನಾಗ್ತದೆ, ಇವೆಲ್ಲ ಪೇರ್ ಮಾಡಬೇಕಾಗ್ತದೆ. ನಾನು ಅದೊಂದು ಎಕ್ಸಾಂಪಲ್ ಕೊಡ್ತೀನಿ, ಏನು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ, ಏನು ವರಿ ಮಾಡ್ಕೋಬೇಡ್ರಿ. ಓಕೆ, ಸ್ಟ್ರಾಂಗ್ ಫೀಲ್ಡ್ ಬಗ್ಗೆ ಆಯಿತಾ. ಇದು ವೀಕ್ ಫೀಲ್ಡ್ ಆಯಿತಾ, ಹ್ಯಾಬಿಡೇಷನ್ ಬಂತು. ಇಲ್ಲಿ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ನೀವು ಪಾಯಿಂಟ್ಸ್ ಬರಿಬೇಕಪ್ಪ. ಪಾಯಿಂಟ್ಸ್ ಎಕ್ಸಾಮ್ದಾಗ ನೋಡ್ತಿರ್ತಾನೆ, ಏನು ಪಾಯಿಂಟ್ಸ್, ಹ್ಯಾಬಿಡೇಷನ್ ಡೈರೆಕ್ಟ್ ಬರೆದ್ರೆ ಭೀ ನಡೀತೈತಿ, ಬಟ್ ನಾ ಇಲ್ಲಿ ಬೇರೆ ಹ್ಯಾಬಿಡೇಷನ್ ಫೈಂಡ್ ಔಟ್ ಮಾಡಿದ್ರಿ, sp3 D2 1 ಮಾರ್ಕ್ಸ್ ಬಂತು. ಇಲ್ಲಿ ಡೈರೆಕ್ಟ್ ಇಲ್ಲಿ ಮಾಡಿದ್ರೆ ಬಂತು. ಓಕೆ, ನೆಕ್ಸ್ಟ್ ಏನು ಕೇಳೋಣ ನಾವು, ಜೋಮೆಟ್ರಿ ಕೇಳೋಣ. ಜೊಮೆಟ್ರಿ ಅಂತೂ ನಿಮ್ಗೆ ಈಸಿ ನೆನಪಿನಾಗ ಇಡಕ್ಕೆ. ಹೆಂಗೆ 6 ಐತಿ, 6 ಇತ್ತಂದ್ರೆ ಆಕ್ಟಾಹೆಡ್ರಲ್ ಟೆನ್ಷನ್ ಮಾಡ್ಕೋಬಾರ್ದಲ್ಲ, ಆಕ್ಟಾಹೆಡ್ರಲ್ ಡೈರೆಕ್ಟ್ ಬರೆದು ಬಿಡ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ನಾವು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಡಯಾಮ್ಯಾಗ್ನೆಟಿಕೋ ಪ್ಯಾರಾಮ್ಯಾಗ್ನೆಟಿಕೋ, ದಿಸ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನಪ್ಪ, ಅನ್ಪೇರ್ಡ್ ಎಲೆಕ್ಟ್ರಾನ್. ಸರ್ ಎಲ್ಲಿ ನೋಡಿದ್ರಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಕೇಳ್ರಿ, ಇಲ್ದಾವ ನೋಡ, ಪೇರ್ ಆಗೈತೇನೆ ಇದು, ಇಲ್ಲ ಇದು ಪೇರ್ ಆಗೈತೇನಿಲ್ಲ, ಇವು ನೋಡಬಾರ್ದು, ಇವೆಲ್ಲ ಪೇರ್ ಇರ್ತಾವೆ ಹ್ಯಾಬಿಡೇಷನ್ ಒಳಗೆ, ಇವು ನೋಡಬಾರ್ದು. ಓಕೆ, ಅವಾಗ ಇಲ್ಲಿ ನೋಡ್ಬೇಕು, ಯಾವ ಪೇರ್ ಆಗಿಲ್ಲಪ್ಪ. ಪೇರ್ ಆಗಿಲ್ಲ ಅಂತಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಪ್ಯಾರಾಮ್ಯಾಗ್ನೆಟಿಕ್. ನೋಡೋ ಇಲ್ಲಿ 1 ಮಾರ್ಕ್ಸ್ ಮುಗೀತಾ,
ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್. ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬರಿಬೋದು. ಪ್ಯಾರಾಮ್ಯಾಗ್ನೆಟಿಕ್ ಆಯಿತಾ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಇನ್ನೊಂದು ಏನು ಬರ್ಬೋದು ಹೇಳ, ಡಯಾಮ್ಯಾಗ್ನೆಟಿಕ್ ಅಂತ ಬರ್ತೈತಿ. ಅದು ನೋಡೋಣ ಅದು ಯಾವ ಕೇಸ್ ಒಳಗೆ. ಯೂಸಲಿ ಒಬ್ಬೊಬ್ರು ವ್ಯಾಲ್ಯೂಯೇಷನ್ ಮಾಡೋದ್ನಾಗ ಏನು ಮಾಡ್ತಿರ್ತಾರೆ, ಒಬ್ಬ ಸ್ಟ್ರಕ್ಚರ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಗಿವನ್ ಕಾಂಪ್ಲೆಕ್ಸ್ ಅವರೊಬ್ರು ಇರ್ತಾರಲ್ಲ. ಓಕೆ, ಅದಕ್ಕೆ ಸ್ಟ್ರಕ್ಚರ್ ಬೇಕಾತಂದ್ರೆ ಸಿಂಪಲ್ ಹಾಕ್ಬೋದು. ಈ ರೀತಿ ನೋಡ, ಸ್ಕ್ವೇರ್ ಪ್ಲೆನಾರ್ ಯಾವುದಿದೆ ಆಕ್ಟಾಯ್ಡಲ್ ಸ್ಟ್ರಕ್ಚರ್ ಹಿಂಗಿತ್ತಂದ್ರೆ ಹೆಂಗಿರ್ತೈತಿ, ಇಲ್ಲಿ ಮಿಡಲ್ ಕೋಬಾಲ್ಟ ಹಿಂಗೆ, ಆಮೇಲೆ ಇವೆಲ್ಲ ಏನಿವೆ ಬಾಂಡ್. ಎಷ್ಟು ಫ್ಲೋರಿಂದವ 6 1 2 3 4 5 6 ಮುಗಿತಾ. ದಿಸ್ ಈಸ್ ಕಾಲ್ಡ್ ಸ್ಟ್ರಕ್ಚರ್ ಆಫ್ ವಾಟ್, ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಓಕೆ, ಅವಾಗ ಏನು ಮಾಡ್ತೈತಿ ಹೇಳಿದೆ, ಆ್ಯಕ್ಚುಲಿ ಕೋವಲೆಂಟ್ ಕೋಆರ್ಡಿನೇಟ್ ಬಾಂಡ್ ಇರ್ತೈತಿ, ನಿಮ್ಗೆ ಗೊತ್ತೈತಿ. ಓಕೆ, ಇಲ್ಲಿ ನೋಡ, ಇಲ್ಲಿ 2 ಎಲೆಕ್ಟ್ರಾನ್ ಇರ್ತಾವೆ, ಇದನ್ನ ಡೊನೇಟ್ ಮಾಡ್ತಿರ್ತೈತಿ ಅದು. ಓಕೆ, ಇದು ಡೊನೇಟ್ ಮಾಡ್ತಿರ್ತೈತಿ. ನೀವು ಆ್ಯಕ್ಚುಲಿ ಕರೆಕ್ಟ್ ಬರಿಬೇಕಂದ್ರೆ ಹಿಂಗೆ ಬರಿಬೇಕು ಸ್ಟ್ರಕ್ಚರ್, ಯಾರೋ ಮಾರ್ಕ್ ತೋರಿಸ್ಬೇಕು ಹಿಂಗೆ. ಕೋವಲೆಂಟ್ ಕೋಆರ್ಡಿನೇಟ್ ಬಾಂಡ್ ಅಂತ ಕರೀತಾರೆ. ಏನು ಹೇಳ, ಕೋವಲೆಂಟ್ ಕೋಆರ್ಡಿನೇಟ್ ಬಾಂಡ್ ಅಂತ ಕರೀತಾರೆ. ಇಷ್ಟು ಬರಿಬೋದು ನೀವು, ಏನು ಟೆನ್ಷನ್ ಇಲ್ಲದೆ ಆರಾಮ್ ಬರಿಬೋದು ರೀ. ಓಕೆ, ಇಷ್ಟು ಮಾರ್ಕ್ಸ್ ಕೋವಲೆಂಟ್ ಕೋಆರ್ಡಿನೇಟ್ ಬಾಂಡ್. ಇದು ಎಕ್ಸಾಮ್ದಾಗ ಬರಿಬೇಕಂಡ್ರಿ, ಬರಿಬೇಡ್ರಿ. ಓಕೆ, ನೆಕ್ಸ್ಟ್ ಇದು ಪಾಸಿಬಿಲಿಟಿ ಇಷ್ಟು ಅಂತ ಮುಗಿತು ಥಿಯರಿ ಪರ್ಪಸ್. ನೆಕ್ಸ್ಟ ಹೇಳತ್ತೆ, ನೆಕ್ಸ್ಟ್ ಅಂದ್ರೆ ಪಾಯಿಂಟ್ ಇಲ್ಲಿ ನೀವೇನಂದ್ರೆ ನಾವು ಏನರ ಎಕ್ಸಾಮ್ದಾಗ ಕೇಳ್ಬೋದಲ್ಲ. ಏನು ಕೇಳ್ಬೋದು ಹೇಳ, ದ ಗಿವನ್ ಕಾಂಪ್ಲೆಕ್ಸ್, ಇಲ್ಲಿ ಕೊಟ್ಟಾನಪ್ಪ ಕಾಂಪ್ಲೆಕ್ಸ್, ಹೈ ಸ್ಪಿನ್ನೋ ಲೋ ಸ್ಪಿನ್ನೋ ಕೇಳಿದಂದ್ರೆ, ಹೈ ಸ್ಪಿನ್ನೋ ಲೋ ಸ್ಪಿನ್ನೋ ಅಂದರೆ ನಿಮ್ಮ ಟೆಕ್ನಿಕ್ ಹೇಳ್ತಾನೆ, ವೀಕ್ ಫಿಲ್ಡ್ ವಿತ್ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಸಿಂಪಲ್ ರೀ ಟೆಕ್ನಿಕ್, ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂದರೆ ನಿಮ್ಗೆ ಹೈ ಸ್ಪಿನ್ನು ಲೋ ಸ್ಪಿನ್ನು ನೆನಪಿನಾಗ ಇಡೋಕ್ಕಾಗಂಗಿಲ್ಲ, ಹೌದಿಲ್ಲ. ಹಾಂ, ಡಿಫಿಕಲ್ಟ್ ಆಗ್ತೈತೆ ಅದಕ್ಕೆ, ಮತ್ತೆ LFT ಅದು ಅಪ್ಲೈ ಮಾಡ್ಬೇಕಾಗ್ತೈತೆ, ಅದೆಲ್ಲ ಬೇಡ. ಅದಕ್ಕೆ ಹೆಂಗೆ ಟೆಕ್ನಿಕ್, ವೀಕ್ ಫೀಲ್ಡ್ ಇತ್ತು ಹೈ ಸ್ಪಿನ್ ಕಾಂಪ್ಲೆಕ್ಸ್, ಸ್ಟ್ರಾಂಗ್ ಫೀಲ್ಡ್ ಇತ್ತು ಲೋ ಸ್ಪಿನ್ ಕಾಂಪ್ಲೆಕ್ಸ್, ಮುಗೀತು. ಹೈ ಸ್ಪಿನ್ ಕಾಂಪ್ಲೆಕ್ಸ್ ಯಾಕಪ್ಪ ಅಂತಂದ್ರೆ ಡ್ಯೂ ಟು ವೀಕ್ ಫೀಲ್ಡ್ ಲಿಗ್ಯಾಂಡ್, ಆಯಿತಾ, ಡ್ಯೂ ಟು ವೀಕ್ ಫೀಲ್ಡ್ ಲಿಗ್ಯಾಂಡ್. ಆರಾಮಾಗಿ ಬರೀತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಮತ್ತೇನು ಕೇಳ್ಬೋದು ಕ್ವಶನ್ ಇಲ್ಲಿ ಅಂದ್ರೆ ಕೇಳ್ಬೋದು, ಇವು ಬಿಟ್ಟು ಯಾರೇ ಒಂದು ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ಬೋದಲ್ಲ, ಯೂಸ್ವಲಿ ಅವರೇ ರೀತಿನ ಕೇಳ್ತಿರ್ತಾನೆ. ನೆಕ್ಸ್ಟ್ ಏನು ಕೇಳ್ಬೋದು, ಔಟ್ರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆರ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಕೇಳ್ತಾನವ. ಔಟ್ರ್ ಆರ್ಬಿಟಲ್ ಕಾಂಪ್ಲೆಕ್ಸು, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸು. ದಿಸ್ ಈಸ್ ಔಟ್ರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಯಾಕೆ ಹೇಳ, ಇನ್ ಔಟ್ರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ದ ಔಟರ್ 4D ಈಸ್ ಗೋಯಿಂಗ್ ಟು ಇನ್ವಾಲ್ವ್. ಹೈಬ್ರಿಡೇಷನ್ ಒಳಗೆ 4D ಇನ್ವಾಲ್ವ್ ಆಗೈತಿ, 3D ಇನ್ವಾಲ್ವ್ ಆಗೈತಿ. 4D ಇನ್ವಾಲ್ವ್ ಆಯ್ತು ಅಂದ್ರೆ ಮುಂದೆ ಹೌದಿಲ್ಲ, ಅದಕ್ಕೆ ಔಟ್ರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಎಲ್ಲರೂ ಇದು ಏನರ ಇನ್ವಾಲ್ವ್ ಆಗಿತ್ತು ಅಂದ್ರೆ ಹೈಬ್ರಿಡೇಷನ್ ಒಳಗೆ, ದಟ್ ಈಸ್ ಕಾಲ್ಡ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ನಾ ಏನು ಬರೀಲಿ ಇದಕ್ಕೆ, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಆಯಿತಾ, ಕ್ಲಿಯರ್ ಆಯಿತಾ, ಸಿಂಪಲ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇಷ್ಟು ಬರೆದ್ರೆ ನೋಡಿರಿ ಸರ್. ನೀವು ಕೇಳ್ಬೋದು ಸರ್ ಇದನ್ನೆಲ್ಲ ಎಕ್ಸಾಮ್ದಾಗ ಇದನ್ನೇನು ಬರೆಯಂಗಿಲ್ಲ, ಇದು ಸ್ಟ್ರಕ್ಚರ್ ಒಂದು ಸ್ವಲ್ಪ ಬರಿಬೇಕಾ, ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ ಒಬ್ಬರು ಮಾಡೋಂಗಿಲ್ಲ. ನಿಮ್ಗೆ ಗೊತ್ತೈತಂಗೆ ಬರೋದು ಬಿಡು, ಚಲೋ. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ನೋಡಪ್ಪ, ಐತಿ. ಇಫ್ ಯು ವಾಂಟ್ ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಲ್ಸೋ. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೋಬೋದು. ಇದೊಂದು 3 ಮಾರ್ಕ್ಸ್ ಫಿಕ್ಸ್. ಇಷ್ಟು ಬರೋದು ಸಿಂಪಲ್ ಐತಿ, ಏನೂ ಟೆನ್ಷನ್ ಇಲ್ಲ ಇದ್ರೊಳಗೆ. ಕ್ಲಿಯರ್ ಆಯ್ತು ರೀ ಇದು. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ ಫಸ್ಟ್ ಕ್ವಶನ್ 3 ಮಾರ್ಕ್ಸ್. ಓಕೆ ಆಯಿತು. ನೆಕ್ಸ್ಟ್ ಕ್ವಶನ್ ಬರೆದಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾನವ, ಡಿಫೈನ್ ಕೋಆರ್ಡಿನೇಷನ್ ನಂಬರ್ ಆಫ್ ಮೆಟಲ್ ಅಯಾನ್ ಇನ್ ಅ ಕಾಂಪ್ಲೆಕ್ಸ್. ಓಕೆ, ಇದು 2 ಮಾರ್ಕ್ಸ್ ಕ್ವಶನ್. ಓಕೆ, ಆಮೇಲೆ ವಾಟ್ ಈಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ Fe ಇನ್. ಓಕೆ, ನಾವು ಈ ಟೈಪ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ ನೋಡು. ಇಲ್ಲಿ ಡಿಫೈನ್ ಕೋಆರ್ಡಿನೇಷನ್ ನಂಬರ್ ಬರೀತೀರಿ, ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರಿ. ಹೆಂಗೆ ಹೇಳ, ದ ಸೆಂಟ್ರಲ್ ಮೆಟಲ್ ಅಯಾನ್ ಸರೌಂಡೆಡ್ ಬೈ ನಂಬರ್ ಆಫ್ ದ ಲಿಗ್ಯಾಂಡ್ಸ್, ದಟ್ ಈಸ್ ಕಾಲ್ಡ್ ವಾಟ್, ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀರಿ. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಬರೀತೀರಿ ನೀವು, ಏನು ಡೆಫಿನೇಷನ್ ಕೋಆರ್ಡಿನೇಷನ್ ನಂಬರ್ ಆಫ್ ಎ ಮೆಟಲ್ ಅಯಾನ್. ಇಫ್ ಸೆಂಟ್ರಲ್ ಇಲ್ಲೇ ಡೆಫಿನೇಷನ್ ಬರಿಬೋದು ಹೇಳ, central metal atom surrounded by a number of ligands, this is called what, coordination number. What is the coordination number of this case ಅಂದ್ರೆ 6. ಇದು ನೋಡ, ಇದು ಸೆಂಟ್ರಲ್ ಮೆಟಲ್ ಅಟಮ್ ಸರೌಂಡಿಂಗ್ ಎಷ್ಟು ಲಿಗ್ಯಾಂಡ್ ಅದಾವಪ್ಪ, 6. ದಟ್ ಈಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್ ಅಲ್ಲ. ಓಕೆ, ನೀವು ಬರಿಬೋದು ಆರಾಮ್. ಓಕೆ, ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಡೆಫಿನೇಷನ್ ಬರೀತೀರಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಪ್ರಾಬ್ಲಮ್ ಇರೋದು ಇಲ್ಲಿ, ಪ್ರಾಬ್ಲಮ್ ಇರೋದು 1 ಮಾರ್ಕ್ಸ್ ಬರ್ತೈತಿ, 1 ಮಾರ್ಕ್ಸ್ ಬರೋಂಗಿಲ್ಲ. ಇದು ಈಸಿ ಐತೆ ನೋಡ್ರಿ. ಇಲ್ಲೇನು ಕೇಳ್ಯಾನ, ವಾಟ್ ಈಸ್ ದ ಕೋಆರ್ಡಿನೇಷನ್ ನಂಬರ್ ಕೇಳ್ಯಾನವ. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ನೀವು ಹೆಂಗೆ ಮಾಡ್ತೀರಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ, 4 ಇಲ್ಲ. ನೋ. ಓಕೆ, ಇಲ್ಲಿ ಯಾಕೆ ಹೇಳ, EN ಅಂತಂದ್ರೆ ಏನ, ಅದನ್ನೆಲ್ಲ ಬರೀಬೇಕಾ. ಓಕೆ, ಇದೇನ, FeCl2 EN ಟ್ವೈಸ್ Cl. ಈ EN ಅಂದ್ರೆ ಇಥೇನ್ 1,2 ಡೈಮೈನ್ ಅಂದಂಗೆ ಅದ. EN ಅಂತಂದ್ರೆ ಏನು ಹೇಳ, ಇಥೇನ್ 1,2 ಡೈಅಮೈನ್ ಅಂತಂದಂಗೆ. ಓಕೆ, ಇಥೇನ್ 1,2 ಡೈಮೈನ್. ದಿಸ್ ಈಸ್ ನ್ಯೂಮೆರಿಕಲ್ ಲಿಗ್ಯಾಂಡ್. ನಂಬರ್ ಅದ ನೋಡಿ, ನ್ಯೂಮೆರಿಕಲ್ ಲಿಗ್ಯಾಂಡ್. ಇಟ್ ಕ್ಯಾನ್ ಡೊನೇಟ್ 2 ಎಲೆಕ್ಟ್ರಾನ್. ಇಥೇನ್ 1,2 ಡೈಅಮೈನ್ ಏನು ಮಾಡ್ತೈತೆ ಅಂದ್ರೆ, ಸರ್ ಇದು ಸ್ಟ್ರಕ್ಚರ್ ಹೇಳ್ರಿ. ಇಥೇನ್ 1,2 ಡೈಅಮೈನ್ ಅಂದ್ರೆ ಸಿಂಪಲ್ ಬರಿಬೋದ, ಹಿಂಗಾಡ NH2ನ
CH2 ಇದೆಲ್ಲ ಎಕ್ಸ್ಟ್ರಾನ ನಾನು ಹೇಳತ್ತದ. ಓಕೆ NH2 ಹಂಗೆ ಬೇಸಿಕ್ ಕ್ಲಿಯರ್ ಮಾಡ್ತಾ ಇರ್ತೀನಿ, ನೀವು ಮರತ್ರ ನೋಡ್ಕೋಬೇಕು. ನೋಡ ಇಲ್ಲೊಂದು ನೈಟ್ರೋಜನ್ ಐತಿ, ಲೋನ್ ಪೇರ್ ಡೊನೇಟ್ ಮಾಡ್ತೈತಿ, ಇಲ್ಲೊಂದು ನೈಟ್ರೋಜನ್ ಐತಿ, ಲೋನ್ ಪೇರ್ ಡೊನೇಟ್ ಮಾಡಿ 2 ಲೋನ್ ಪೇರ್ ಡೊನೇಟ್ ಮಾಡ್ತಾ ಹೋದಿಲ್ಲೋ, ಅದಕ್ಕೆ ಇಥೇನ್ 1,2 ಡಯಾಮೈನ್ ಈಸ್ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ನೋಡ 2 2s 4, 4 + 2 ಎಷ್ಟಾಯ್ತು 6. ನೀವು ಆ 6 ಬರೆದ್ರೆ ಫುಲ್ ಮಾರ್ಕ್ಸ್. ಇದಕ್ಕೆ ಎಷ್ಟು ಬರೆದೇಳ 6, ಮತ್ತು 6 ಬರೆದ್ರೆ 1 ಮಾರ್ಕ್ಸ್ ರೀ, ಏನೂ ಇಲ್ಲ. ಓಕೆ ಸಿಂಪಲ್ ಕ್ವಶನ್ ಇದೊಂದು ಆಯ್ತಾ ಕ್ಲಿಯರಾ. ನೆಕ್ಸ್ಟ್ ಬಿ ನೋಡ, ಬಿ ಕ್ವಶನ್ ಕೇಳ, ರೈಟ್ ದ IPAC ನೇಮ್ ಆಫ್. ಓಕೆ IPAC ನೇಮ್ ಕೇಳ್ಯಾನ K4FeCN6 ಬರಿಬೋದು ನೋಡಿ ಹಿಂಗೆ. ಓಕೆ K4FeCN6. ವಾಟ್ ಈಸ್ ದ IPAC ನೇಮ್ ಆಫ್ ದ ಗಿವನ್ ಕಾಂಪ್ಲೆಕ್ಸ್. ಇದೊಂದು ಕಾಂಪ್ಲೆಕ್ಸ್ ಕೊಟ್ಟಾನ, ಇದ್ರ IPAC ನೇಮ್ ಡೈರೆಕ್ಟ್ ಬರಿಬೋದು, ಬಟ್ ನಾ ಹೇಳ್ತೀನಿ ನಿಮ್ಗೆ ಟೆಕ್ನಿಕ್ ಹೆಂಗದೆ ನಿಮ್ಗೆ ಗೊತ್ತೈತಿ ಬಿಡ್ರಿ, ಎಲ್ಲ ಹೇಳಿದ್ದು ಕ್ವಶನ್ಸ್. 4K ಪ್ಲಸ್ ಹಿಂಗೆ ಬರ್ಕೋಬೇಕಿದ್ನ K4 ಐತಿಲ್ಲ 4K. ಕೌಂಟ್ರ್ ಯಾವನ್ ಅಂತ ಕರೀತಾರೆ, ಸರೌಂಡಿಂಗ್ ಯಾವನ್ ಅಂತ ಹೇಳಿ ಕರೀತಾರೆ ಅದಕ್ಕೆ. ಇಲ್ಲಿ Fe ಆಗ್ತದೆ, ನೆಕ್ಸ್ಟ್ CN6 ಆಗ್ತದೆ. ಇಲ್ಲಿ 4K ಪ್ಲಸ್ ಬರೋದ್ರೆ ಇಲ್ಲಿ 4- ಆಗ್ತದೆ, ಏನೂ ಪ್ರಾಬ್ಲಮ್. ಓಕೆ ಇಲ್ಲಿ ಏನಾಗ್ತದೆ 4. ಈ ಸೈನೈಡ್ ಇಸ್ ಅ ಸ್ಟ್ರಾಂಗ್ ಫೀಲ್ಡ್ ಗ್ಯಾಂಡ್ ನೋಡಿರಿ, ಇದಕ್ಕೇನ ಸ್ಟ್ರಾಂಗ್ ಫೀಲ್ಡ್ ಗ್ಯಾಂಡ್. ಇಲ್ಲಿ F ಬಂದಿತ್ತಲ್ಲ, ದಿಸ್ ಈಸ್ ಅ ವೀಕ್ ಫೀಲ್ಡ್ ಗ್ಯಾಂಡ್. ಓಕೆ ದಿಸ್ ಈಸ್ ವಾಟರ್ ಈಸ್ ಸ್ಟ್ರಾಂಗ್ ಫೀಲ್ಡ್ ಗ್ಯಾಂಡ್. ಇದ್ರ ಕೋಆರ್ಡಿನೇಷನ್ ಇದ್ರದ್ದು ನೋಡ, ಆಕ್ಸಿಡೇಷನ್ ಸ್ಟೇಟ್ Fe ಇದು ಫಸ್ಟ್ ಬರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್. ಓಕೆ ಇಲ್ಲಿ ನೋಡ 6 - 4 2 Fe2+ ಬರ್ತೈತಿ. ಇದು 100% ಏನೂ ಪ್ರಾಬ್ಲಮ್ ಇಲ್ಲ. ನಾ ಈ ಮೆಥಡ್ ಅಪ್ಲೈ ಮಾಡಿದ್ದೆ ಅಲ್ರಿ, ಇದು ಇಲ್ಲೈತೆ ನೋಡ. ಇದೇ ಟೈಪ್ ಅದನ್ನು ಸಾಲ್ವ್ ಮಾಡಿರಿ ನೋಡೋಣ. ಹೋಮ್ವರ್ಕ್ ಅದು ಸಾಲ್ವ್ ಮಾಡ್ಬೇಕು ನೀವು ಅದನ್ನು. ಓಕೆ ಇದೇ ಟೈಪ್ ಸಾಲ್ವ್ ಮಾಡಿರಿ, ನಾನು ಡೈರೆಕ್ಟ್ ಮಾಡತ್ತೀನಿ. 6 - 4 ಅಂದರೆ ಎಷ್ಟು ಬಂತ Fe+2 ಬರ್ತೈತಿ. ಓಕೆ ಈಗ ನೆಕ್ಸ್ಟ್ ಕ್ವಶನ್ IPAC ನೇಮ್ ಬರೀಬೇಕು ನಾವು. ಹೆಂಗೆ ಬರೀತೀರಿ ಇಲ್ಲಿ ಪೊಟ್ಯಾಸಿಯಮ್, ಡೋಂಟ್ ರೈಟ್ ಟೆಟ್ರಾ, ಅದು ಏನೂ ಬರೆಯಂಗಿಲ್ಲ, ಡೈರೆಕ್ಟ್ ಹೆಂಗೆ ಬರೀದ ಪೊಟ್ಯಾಸಿಯಮ್ ಸ್ಪೇಸ್ ಬಿಡ್ಬೇಕಾ. ನೆಕ್ಸ್ಟ್ ಹೆಕ್ಸಾಸೈನೈಡೋ ಹೆಕ್ಸಾಸೈನೈಡೋ ಅಥವಾ ಸೈನೋ ಬರಿಬೋದಾ. ಸೈನೋ ಈಸ್ ಅ ಓಲ್ಡರ್ ನೇಮ್, ಸೈನೈಡೋ ಈಸ್ ಅ ರೀಸೆಂಟ್ ಅದು. ಓಕೆ ಪೊಟ್ಯಾಸಿಯಮ್ ಹೆಕ್ಸಾಸೈನೈಡೋ ಫೆರೇಟ್ 2 ಇಷ್ಟು ಬರೆದ್ರೆ ಮಾರ್ಕ್ಸು. ಫೆರೇಟ್ 2 ಯಾಕೆ 6 - 4 + 2 ಬರ್ತೈತಿ. ಓಕೆ ದಟ್ಸ್ ವೈ ಇನ್ ದಿಸ್ ಕೇಸ್ ಫೆರೇಟ್. ಸರ್ ವೈ ಆರ್ ಗೋಯಿಂಗ್ ಟು ರೈಟ್ ಫೆರೇಟ್ ಅಂದರೆ ದ ಗಿವನ್ ಕಾಂಪ್ಲೆಕ್ಸ್ ಇಸ್ ಆ್ಯನಯಾನಿಕ್ ಆರ್ ಕ್ಯಾಟಯಾನಿಕ್. ಆ್ಯನಯಾನಿಕ್ ಇತ್ತಂದ್ರೆ ಸೆಂಟ್ರಲ್ ಮೆಟ್ರಲ್ ಏನಿರ್ತದಲ್ಲ ದಟ್ ನೇಮ್ ಈಸ್ ಗೋಯಿಂಗ್ ಟು ಲ್ಯಾಟಿನ್ ನೇಮ್. ಓಕೆ ಲ್ಯಾಟಿನ್ ನೇಮ್ ಈಗ ನೋಡ ಐರಾನ್ ಹೌದಾ. Fe ಅಂದರೆ ಏನು ಬರಿತೀರಪ್ಪ ನೀವು, ಐರಾನ್ ಬರಿತೀರ ಹೌದಿಲ್ಲೋ. ಐರಾನ್ ಅಂದ್ರೆ ಲ್ಯಾಟಿನ್ ನೇಮ್ ಏನು ಕೊಡ್ತೈತೆ ಫೆರೇಟ್, ಅದು ಅದಕ್ಕೇನತ್ತಾರ ಫೆರೇಟ್ ಅಂತ ಕರೀತಾರೆ. ನೀವು ಫೆರೇಟ್ ಬರೀಬೇಕು. ಫಸ್ಟ್ ಯುವರ್ ಡ್ಯೂಟಿ ಹೌ ಟು ಚೆಕ್ ದ ಗಿವನ್ ಕಾಂಪ್ಲೆಕ್ಸ್ ಇಸ್ ಅ ಕ್ಯಾಟಯಾನ್ ಆರ್ ಆ್ಯನಯಾನ್ ಇರ್ತದೆ, ಜಸ್ಟ್ ಗೋ ಫಾರ್ ಲ್ಯಾಟಿನ್ ನೇಮ್. ಆಯಿತಾ, ಇದೆಲ್ಲ ಏನಪ್ಪ ಕೋಆರ್ಡಿನೇಷನ್ ನಂಬರ್ ಕ್ವಶನ್ಸ್. ಇಲ್ಲಿ ನೋಡ 3. ಓಕೆ 3 ಎಷ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಡಿಸ್ಕಷನ್ ಮಾಡಿದಂಗೆ ಆಯ್ತು ನಾವು ಇವತ್ತು. 6 ಮಾರ್ಕ್ಸ್ ರೀ, 6 ಮಾರ್ಕ್ಸ್. ಈ ಆಲ್ಮೋಸ್ಟ್ ಇದೇ ಟೈಪ ಬರ್ತಾವೆ, ಆಲ್ಮೋಸ್ಟ್ ಫೈನಲ್ ಎಕ್ಸಾಮ್ದಾಗ ಹೆಂಗೆ ಬರ್ತಾವೆ ಇದೇ ಟೈಪ ಬರ್ತಾವೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಆಯಿತಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನಿಮ್ಗೆ ಹಂಗೇನು ಡಿಫಿಕಲ್ಟೀಸ್ ಇತ್ತಂದ್ರೆ ಜಸ್ಟ್ ಕಾಮೆಂಟ್ ಆನ್ ದಿ ಕಾಮೆಂಟ್ ಬಾಕ್ಸ್ ಒಳಗೆ ಕಾಮೆಂಟ್ ಮಾಡಿರಿ. ಐ ವಿಲ್ ಡಿಸ್ಕಸ್ ದ್ಯಾಟ್ ಕಾನ್ಸೆಪ್ಟ್ ಓನ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.